ರೆಸ್ಟೋ ಹೆಲ್ತ್ ಕೇರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮನೀಶ್ ಕಟ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಹೆಲ್ತ್ ಕೇರ್ ಸಂಸ್ಥೆ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಅಕ್ರಾಸ್ ಸೌತ್ ಇಂಡಿಯಾ ಒಂದು ಸ್ಮಾರ್ಟ್ ಕ್ಲಿನಿಕ್ಕನ್ನು ಮಾಡ್ತಾ ಇದೆ. ಇದು ಬಹಳ ಒಂದು ಏನು ಹೊಸ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು, ವಿನೂತನ ಪ್ರಯತ್ನ. ಆರೋಗ್ಯ ಕ್ಷೇತ್ರದಲ್ಲಿ ಇಂಥ ಒಂದು ಪ್ರಯತ್ನ ಇಲ್ಲಿವರೆಗೂ ಆಗಿಲ್ಲ ಅಂತಲೇ ನಾವು ಹೇಳ್ಬೋದು. ಈ ಸ್ಮಾರ್ಟ್ ಕ್ಲಿನಿಕ್ನ ಉದ್ದೇಶ ಏನು, ಇದರಲ್ಲಿ ಯಾವ ಥರದ ಫೆಸಿಲಿಟಿಗಳಿರುತ್ತೆ ಅನ್ನುವಂಥ ವಿಷಯವನ್ನು ಈಗ ತಿಳಿದುಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಸ್ಮಾರ್ಟ್ ಕ್ಲಿನಿಕ್ ಅನ್ನುವಂಥದ್ದು ಏನಿದು ಪರಿಕಲ್ಪನೆ, ವಾಟ್ ಈಸ್ ದ ಕಾನ್ಸೆಪ್ಟ್? ಸರ್, ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಹೇಳ್ತೀನಿ. ರೆಗ್ಯುಲರ್ ಕ್ಲಿನಿಕಲ್ಲಿ ಏನಿದೆ ವ್ಯವಸ್ಥೆ ಅಂದರೆ, ಇವತ್ತು ನಾನು ಒ ಪಿ ಡಿಗೆ ಅಂತ ಹೋದರೆ, ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಹೋದಾಗ ನನಗೊಂದು ಕೆಲವೊಂದು ಬೇಸಿಕ್ ಟೆಸ್ಟ್ ಆಗುತ್ತೆ. ಡಾಕ್ಟರ್ ಕನ್ಸಲ್ಟೇಷನ್ ಕೊಟ್ಟು ಇನ್ ಕೇಸ್ ನನಗೆ ಅಬ್ನಾರ್ಮಲಿಟಿ ಇದ್ದರೆ ಅಥವಾ ಆ ಪೇಷಂಟಿಗೆ ಬೇರೆ ಟೆಸ್ಟ್ ಮಾಡಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ, ನೀವು ಟೆಸ್ಟ್ ಮುಗಿಸ್ಕೊಂಡು ಬನ್ನಿ, ನಾನು ಮತ್ತೆ ನಿಮಗೆ ಕನ್ಸಲ್ಟೇಷನ್ ಕೊಡ್ತೀನಿ ಅಥವಾ ಪ್ರಿಸ್ಕ್ರಿಪ್ಷನ್. ಈ ಸ್ಮಾರ್ಟ್ ಕ್ಲಿನಿಕಲ್ಲಿ ಏನು ಮಾಡಿದ್ದೀವಿ ಅಂದರೆ, ವಿ ವಾಂಟೆಡ್ ಟು ಬ್ರಿಂಗ್ ದ ಫಸ್ಟ್ ಲೆವೆಲ್ ಡಯಾಗ್ನೋಸ್ಟಿಕ್ಸ್ ವಿದಿನ್ ದ ಕ್ಲಿನಿಕ್. ಅಂದರೆ ಈ ಇದ್ದಿದ್ದ ರೆಗ್ಯುಲರ್ ಕ್ಲಿನಿಕಲ್ಲಿ ಈ ನಮ್ಮ ಸಂಹಿತ ಅದರ ಅಟ್ಯಾಚ್ ಮಾಡಿದರೆ, ಅದ್ರ ಜೊತೆಯಲ್ಲಿ ಬೇಸಿಕ್ ವೈಟಲ್ ಜೊತೆಯಲ್ಲಿ ಡಾಕ್ಟರ್ ಒಂದು ಸರ್ತಿ ಅವರಿಗೆ ಅನ್ನಿಸ್ತು ಇವ್ರದ್ದು ಒಂದು ಎಕ್ಸ್ಟ್ರಾ ಡಯಾಗ್ನೋಸ್ಟಿಕ್ಸ್ ಆಗಬೇಕು, ಅಲ್ಲಿಂದಲೇ ಇವಾಗ ಡಯಾಬಿಟೀಸ್ ಆಗಲಿ ಅಥವಾ ಕ್ಯಾನ್ಸರ್ ಡಿಟೆಕ್ಷನ್ ಆಗಲಿ, ಈ ಡಿಸೀಸ್ ಡಿಸ್ಕವರಿಯನ್ನು ನಾವು ಆ ಕ್ಲಿನಿಕಲ್ಲೇ ಫಸ್ಟ್ ಲೆವೆಲ್ ಮುಗಿಸಿದರೆ ಡಾಕ್ಟರ್ ಇಮಿಡಿಯೇಟ್ ಆಗಿ ಆ ಪೇಷಂಟಿಗೆ ಒಂದು ಲೆವೆಲ್ ಆಫ್ ಅಡ್ವೈಸ್ ಕೊಡ್ಬೋದು. ಇದು ಒಂದು ವ್ಯವಸ್ಥೆ. ಅದಲ್ಲದೆ ಇವತ್ತು ನಾಳೆ ನಮ್ಮ ಕ್ಲಿನಿಕ್ ಹತ್ತಿರದಲ್ಲಿ ಎಷ್ಟು ಮನೆಗಳು ಇದೆ ಅಥವಾ ವ್ಯವಸಾಯ ಶಾಪ್ಸ್ಗಳು ಇರ್ಬೋದು, ಯಾರೇ ಇರ್ಬೋದು, ಈ ಜನರಿಗೆ ಒಂದು ಈ ವ್ಯವಸ್ಥೆಯನ್ನು ಸುಲಭವಾಗಿ ತಲುಪಬೇಕಾದ್ರೆ ಅಲ್ಲಿ ಬೇಸಿಕ್ ಪ್ರೈಮರಿ ಡಯಾಗ್ನೋಸ್ಟಿಕ್ಸನ್ನು ನಾವು ಈ ನಮ್ಮ ಸಂಹಿತ ಮೂಲಕ ಅವರು ಮನೆಗೆ ಹೋಗ್ಬೋದು. ಆ ಮನೆಯಲ್ಲಿ ವಯಸ್ಸಾದರೂ ಇರ್ಬೋದು ಅಥವಾ ಬೆಡ್ ರಿಟನ್ ಪೇಷಂಟ್ಸ್ ಇರ್ಬೋದು ಅಥವಾ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬಂದ ಮೇಲೆ ಮೂವ್ಮೆಂಟ್ ಆಗಲಾರ್ದಂಥ ಪೇಷಂಟ್ಗಳು ಇರ್ಬೋದು. ಅವರಿಗೆ ನಾವು ಈ ಕ್ಲಿನಿಕ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹೇಗೆಂದರೆ, ನಮ್ಮ ಸಂಹಿತ ಕಿಟ್ ಅಲ್ಲಿ ಹೋದ್ಮೇಲೆ ಈ ಸಂಹಿತ ಕಿಟ್ಟಿಂದ ಡಾಕ್ಟರು ಅವ್ರ ವೈಟಲ್ಸ್ ನೋಡಿದ ಮೇಲೆ ನಿಮಗೆ ಈ ಕಾಯಿಲೆ ಸರಿ ಆಗ್ತಾ ಇದೆಯಲ್ಲ ಅಥವಾ ನಿಮಗೆ ಈ ಥರ ಮೆಡಿಸಿನ್ ತೊಗೊಂಡು ನೀವು ಸರಿ ಮಾಡ್ಕೋಬೋದು, ಈ ಥರ ಟೆಲಿಮೆಡಿಸಿನ್ ಇಮಿಡಿಯೇಟಾಗಿ ಕೊಡ್ಬೋದು. ಇದು ಸ್ಮಾರ್ಟ್ ಕ್ಲಿನಿಕ್ದ ಕಲ್ಪನೆ. ಇದನ್ನು ನಾವು ರೆಸ್ಟೋ ಝೆನ್ ಲೈಫ್ ಈ ಬ್ರ್ಯಾಂಡ್ ಒಳಗಡೆ ಈ ಸ್ಮಾರ್ಟ್ ಕ್ಲಿನಿಕ್ ಚೈನನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಅಕ್ರಾಸ್ ಸೌತ್ ಇಂಡಿಯಾ ಇರುತ್ತೆ? ಹೌದು ಸರ್. ಮತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇರೆ ಕಡೆನೂ ಎಕ್ಸ್ಟೆಂಡ್ ಮಾಡಬೇಕು. ಈ ವರ್ಷದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅರೌಂಡ್ 90 ಸಚ್ ಸ್ಮಾರ್ಟ್ ಕ್ಲಿನಿಕ್ಸ್ ಅಂಡರ್ ದ ಬ್ರ್ಯಾಂಡ್ ಆಫ್ ರಿಸ್ಟೋ ಝೆನ್ ಲೈಫ್ ವಿ ವಾಂಟೆಡ್ ಟು ಕ್ರಿಯೇಟ್. ಇದು ಸೆಟಪ್ ಮಾಡೋದಕ್ಕೆಲ್ಲ ಎಕ್ಸ್ಪೆನ್ಸಿವ್ ಅಥವಾ ಹೇಗಿದೆ, ಸಿಂಪಲ್ ಆಗಿರುತ್ತಾ? ಇದನ್ನ ನಾವು ಆದಷ್ಟು ನಾವು ಪಾರ್ಟ್ನರ್ಶಿಪ್ ಮತ್ತು ಫ್ರಾಂಚೈಸಿಯಲ್ಲಿ ಹೋಗ್ತಾ ಇದೀವಿ ಸರ್. ಸೊ ಇರೋ ಹಾಸ್ಪಿಟ್ಲ್ಗಳಲ್ಲಿ ಮಾಡ್ಬೋದು, ಈಗಿರುವ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲ್ಗಳಲ್ಲೂ ಸ್ಪೇಸ್ ಇದ್ರೆ ಅಲ್ಲೂ ಕೂಡ ಮಾಡಬಹುದು ಅಂತ. ಹಾಸ್ಪಿಟಲ್ ಕಿತ್ತಲು ಇದು ಕ್ಲಿನಿಕ್ ಅಲ್ಲಿ ಎಲ್ಲಿ ನಮ್ಮ ನೇಬರ್ಹುಡ್ ಅಲ್ಲಿ ಕಮ್ಯುನಿಟಿಯಲ್ಲಿ ಚಿಕ್ಕ ಚಿಕ್ಕ ಕ್ಲಿನಿಕ್ಸ್ಗಳಿದೆ, ಅಲ್ಲಿ ಈ ವ್ಯವಸ್ಥೆನ ನಾವು ಅಪ್ಗ್ರೇಡ್ ಮಾಡಿದರೆ ಸಂಹಿತ ಮತ್ತೆ ನಮ್ಮ ರೆಸ್ಟೋ ಝೆನ್ ಲೈಫ್ದು ಕಾನ್ಸೆಪ್ಟನ್ನು ನಾವು ಅಲ್ಲಿ ಇಂಟಿಗ್ರೇಟ್ ಮಾಡಿದರೆ ಆ ಕ್ಲಿನಿಕ್ ವಿಲ್ ಬಿಕಮ್ ಲೈಕ್ ಅ ಸ್ಮಾರ್ಟ್ ಕ್ಲಿನಿಕ್. ಸೊ ದ್ಯಾಟ್ ನೇಬರ್ಹುಡ್ ಅಲ್ಲಿ ಆ ಜನರಿಗೆ ಬರೋಬರ ಹೋಗೋ ಪೇಷಂಟ್ಸ್ಗೆ ಇಮಿಡಿಯೇಟ್ ಆಗಿ ಇದು ರಿಸಲ್ಟ್ ಮತ್ತೆ ಪ್ರೈಮರಿ ಡಯಾಗ್ನೋಸ್ಟಿಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಅಡ್ವೈಸ್ ಇರುತ್ತೆ, ಡಾಕ್ಟರ್ ಅಡ್ವೈಸ್, ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಹೌದು. ಇವಾಗ ಏನಾಗುತ್ತೆ, ಈ ಸ್ಮಾರ್ಟ್ ಕ್ಲಿನಿಕ್ ಆದಮೇಲೆ ನಾನು ಇವಾಗ ನಾರ್ಮಲ್ ಆಗಿ ಡಾಕ್ಟರ್ ಹತ್ರ ನಾನು ವಿಸಿಟ್ ಮಾಡಿದಾಗ ಡಾಕ್ಟರ್ ನನ್ನ ಪ್ರೈಮರಿ ಡಯಾಗ್ನೋಸ್ಟಿಕ್ಸ್ ಮಾಡಿಕೊಂಡು ಡಿಸೀಸ್ ಡಿಸ್ಕವರಿಯನ್ನು ಆದರೆ ಆನ್ ದ ಸ್ಪಾಟ್ ಆ ರಿಸಲ್ಟ್ ಬಂದಿದ ಮೇಲೆ ಅದ್ರ ತಕ್ಕಂತೆ ನಾನು ಟ್ರೀಟ್ಮೆಂಟು ಅಡ್ವೈಸ್ ಕೊಡ್ಬೋದು. ಏನಂದರೆ, ಈ ಮೆಡಿಸಿನ್ ತೊಗೊಳ್ಳಿ, ಒಂದು 5 ದಿನ ಆದಮೇಲೆ ನೀವು ಮತ್ತೆ ಬರ್ಬೋದು, ಅಥವಾ ಈ ಮೆಡಿಸಿನ್ ಆದರೆ ಕಾಯಿಲೆ ಸರಿ ಆಗುತ್ತೆ, ಆಮೇಲೆ ರಿಸಲ್ಟ್ ನೋಡಿಕೊಂಡು ಬೇಕಾದರೆ ನಿಮ್ಮ ಡಯಾಗ್ನೋಸಿಸ್ ಮಾಡಬೇಕಾ ಅಥವಾ ಆಪರೇಷನ್ ಮಾಡಬೇಕಾ, ಈ ಥರನೇ ಹೇಳ್ಬೋದು. ಇದು ಒಂದು ಲೆವೆಲ್ ಆಫ್ ಅಡ್ವಾಂಟೇಜ್. ಅಂದರೆ ನೆಕ್ಸ್ಟ್ 30-35 ಮಿನಿಟ್ಸಲ್ಲಿ ನಿಮ್ಮದು ಆಲ್ಮೋಸ್ಟ್ 2.5 days ಎಲ್ಲ ಆ್ಯಕ್ಟಿವಿಟೀಸನ್ನು ಒಂದು ಕ್ಲಿನಿಕ್ ವಿಸಿಟಲ್ಲಿ ಮುಗಿದೋಗುತ್ತೆ. ಎರಡನೇದು, ಇವಾಗ ಹೋಮ್ ಕೇರಲ್ಲಿ ನಾವು ಈ ಕ್ಲಿನಿಕ್ ಮುಖಾಂತರ ಡಾಕ್ಟರ್ ಮುಖಾಂತರ ಆ ಡಿವೈಸನ್ನು ತೊಗೊಂಡು ಹೋದರೆ, ನಮ್ಮ ಸಂಹಿತ ತೊಗೊಂಡು ಹೋದರೆ, ಅಲ್ಲಿ ಮನೆಯಲ್ಲಿ ಇದ್ದಿದ್ದ ಜನರನ್ನು ನಾವು ಪ್ರೈಮರಿ ಹೆಲ್ತ್ ಚೆಕಪ್ಪು ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ ರಿಮೋಟ್ ಆಗಿ ಟೆಲಿಮೆಡಿಸಿನ್ ಮುಖಾಂತರ ತಲುಪಿಸ್ಬೋದು. ಸೊ ಹೀಗಾಗಿ ಮನೆಯಲ್ಲಿನೂ ಈ ಅವೇರ್ನೆಸ್ಸು ಬರುತ್ತೆ, ಹೆಲ್ತ್ ಚೆಕಪ್ಪು ಆಗುತ್ತೆ, ಆಮೇಲೆ ಡಾಕ್ಟರ್ ಜೊತೆಯಲ್ಲಿ ಒಂದು ನಾನು ಹೇಳಬಲ್ಲೆ ಹೆಲ್ತ್ದು ಒಂದು ಸಸ್ಟೈನೇಬಿಲಿಟಿ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲನೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಕರೆಕ್ಟ್ ಸರ್. ಇದು ಒಂದು ಏನು ಉದ್ದೇಶ ಅಂದರೆ, ಪ್ರತಿ ಮನೆಯಲ್ಲಿ ಒಂದು ಹೆಲ್ತ್ ಅವೇರ್ನೆಸ್, ಒಂದು ಡಾಕ್ಟರನ್ನು, ವರ್ಚುವಲ್ ಡಾಕ್ಟರನ್ನು ನಾವು ಮನೆಗೆ ತಲುಪಿಸ್ದಂಗೆ ಅವ್ರವ್ರ ಮನೆಯಲ್ಲಿ ಒಂದು ವರ್ಚುವಲ್ ಡಾಕ್ಟರ್ ಇದೆ, ಹೂ ಈಸ್ ಮಾನಿಟರಿಂಗ್ ದೇರ್ ಹೆಲ್ತ್, ವೆಲ್ನೆಸ್ಸು, ಫಿಟ್ನೆಸ್ಸು, ಡಿಸೀಸ್ ಡಿಸ್ಕವರಿ ಆನ್ ದ ಸ್ಪಾಟ್. ನಮಗೆ ಅರ್ಥ ಆಗೋಕ್ಕಿಂತ ಮುಂಚೆನೆ
ಡಾಕ್ಟರಿಗೆ ಒಂದು ಎಮರ್ಜೆನ್ಸಿ ಆಗಿದೆ ಅಂತ ಅವರು ಇಮಿಡಿಯೇಟ್ ಆಕ್ಷನ್ ತಗೋಬಹುದು. ಇದೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡೋದು ಒಂದು ನಮ್ಮ ಉದ್ದೇಶ. ಸೊ ಇದ್ರ ಜೊತೆಗೆ ಭಾಳ ಈಗ ಇತ್ತೀಚಿನ ವರ್ಷಗಳಲ್ಲಿ ಏನೇ ಒಂದು ಡಿಸೀಸ್ ಬಂದಾಗ ಡಯಾಗ್ನೋಸ್ ಮಾಡಿದಾಗ ಅದಕ್ಕೆ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡುವಂಥದ್ದು, ನಾವು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತೀವಿ. ಆ ಥರದ ಸೌಲಭ್ಯಗಳಿರುತ್ತೆ. ಬರೀ ಅಲೋಪತಿ ಡಾಕ್ಟರ್ ಇರ್ತಾರೆ, ಆಯುರ್ವೇದ, ಹೋಮಿಯೋಪತಿ ಆ ಥರ ಡಾಕ್ಟರ್ಸ್ನ ನೀವು ಲೈನ್ ಅಪ್ ಮಾಡ್ತೀರಾ, ಅವ್ರನ್ನ ಒಂದು ನೆಟ್ವರ್ಕ್ ಏನಾದರೂ ಮಾಡಿದ್ದೀರಾ ಅನ್ನುವಂಥದ್ದು? ಯೂಶಲಿ ಸರ್ ಇವಾಗ ಡಿಸಿಪ್ಲಿನ್ ನೋಡಿದರೆ, ಅಲೋಪತಿಕ್ ಡಿಸಿಪ್ಲಿನ್ ನೋಡಿದರೆ ಅವರು ನಮ್ಮ ಅಲೋಪತಿಕ್ ವ್ಯವಸ್ಥೆಯಿಂದ ಹೇಗೆ ಟ್ರೀಟ್ಮೆಂಟ್ ಕೊಟ್ಟು ಹೇಗೆ ಪೇಷಂಟನ್ನು ಸರಿ ನಾರ್ಮಲಿ ಮಾಡಬೇಕು ಅದು ಒಂದು ವರ್ಟಿಕಲ್. ಯೂಶಲಿ 2 ವರ್ಟಿಕಲ್ಸನ್ನು ಮಿಕ್ಸ್ ಮಾಡಬೇಕಂದ್ರೆ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಲೋಪತಿಕ್ ಡಾಕ್ಟರು, ನಾನ್ ಅಲೋಪತಿಕಲ್ಲಿ ಅದು ಸ್ವಲ್ಪ ಕಮ್ಮಿನೇ ಈ ಥರ ವ್ಯವಸ್ಥೆ ಇರೋದು. ಬಟ್ ಇರೆಸ್ಪೆಕ್ಟಿವ್ ಆಫ್ ದಿಸ್ ಕೆಲವೊಂದು ಇಂಡಿವಿಜುವಲ್ ಆಗಿ ಕೆಲವೊಬ್ರು ಆ ಡಿಸಿಷನ್ ತಗೋಬಹುದು. ನನಗೆ ಕೆಲವೊಂದು ಮೆಡಿಸಿನ್ ತಗೊಂಡ್ರೆ ಗುಣಾಂತರ ಆಗ್ತಾ ಇದೆ, ಹೋಮಿಯೋಪತಿಕ್ ಇರ್ಬೋದು, ಬೇರೆ ನಾನ್ ಅಲೋಪತಿಕ್ ಇರ್ಬೋದು, ಬಟ್ ನಾನು ಟ್ರೀಟ್ಮೆಂಟ್ ತಗೊಳ್ಳೋದು, ಅಡ್ವೈಸ್ ತಗೊಳ್ಳೋದು ನಮ್ಮ ಅಲೋಪತಿಕ್ ಡಾಕ್ಟರಿಂದ. ಈ ವ್ಯವಸ್ಥೆ ಇಂಡಿವಿಜುವಲ್ ಇಮ್ಯಾಜಿನೇಷನ್ ಅವರು ಸೌಲಭ್ಯ ಮೇಲೆ ಬಿಟ್ಟಿದ್ದು. ಬಟ್ ನಮ್ಮ ಸಿಸ್ಟಮ್ ಎರಡಕ್ಕೂ ಅದಕ್ಕೆ ಕಂಫರ್ಟಬಲ್ ಆಗಿ ಕನ್ವೀನಿಯಂಟ್ ಆಗಿ. ಆಮೇಲೆ ಸರ್ ಯಾವ ಥರದ ಅಂದ್ರೆ ಈಗ ಕೆಲವರಿಗೆ ತುಂಬ ಕೆಮ್ಮು ಇರುತ್ತೆ, ನೆಗಡಿ ಇರುತ್ತೆ, ಒಂಥರ ಸಾಮಾನ್ಯ ರೋಗಗಳಿರುತ್ತಲ್ಲ, ಅವರು ಕೂಡ ಈ ಕ್ಲಿನಿಕ್ಕಿಗೆ ಬರ್ಬೋದಾ? ಓನ್ಲಿ ಮೇಜರ್ ಅಂದರೆ ಕ್ರಾನಿಕ್ ಡಿಸೀಸ್ಗಳು ತುಂಬ ಸೀರಿಯಸ್ ಇರುವಂಥವ್ರಿಗೆ ಬರ್ಬೋದಾ, ಹೇಗೆ ಅಂತ? ಸರ್ ಸುಮಾರಾಗಿ ನಾವು ಪ್ರೈಮರಿ ಹೆಲ್ತ್ ಚೆಕಪ್ ಅಂದ್ರೆ ಏನಂತೀವಿ ಅಂದರೆ, ನೀವು ಸಾಮಾನ್ಯವಾಗಿ ನಿಮ್ಮ ಒಂದು BP, ಶುಗರು, ಹಾರ್ಟು, ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಸು, ನಿಮ್ಮ BMI ಇದು ಲೆವೆಲ್ ಹೇಗಿದೆ ಅಂತ ಅಂದರೆ ಇವು 5-6 ಡಿಸೀಸ್ಗಳು ಏನಿದೆ ನಿಮ್ಮ ಬೇಸಿಕ್ ವೆಲ್ನೆಸ್ ಹೇಳುತ್ತೆ. ಓಕೆ, ಒಂದು ಪರ್ಸನ್ ಫಿಟ್ ಆಗಿದೆ ಅಂದರೆ ಇವೆಲ್ಲ ನಾರ್ಮಲ್ ಆಗಿರಬೇಕು. ಇದು ಒಂದ್ಸರ್ತಿ ಅಬ್ನಾರ್ಮಲ್ ಆದಮೇಲೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬೇರೆ ಆರ್ಗನ್ಸ್ ಮೇಲೆ ಇಫೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ BP ಜಾಸ್ತಿ ಆಯಿತು, ಶುಗರ್ ಜಾಸ್ತಿ ಆಯಿತು, ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಕೆಲವೊಂದು ಡಿಸೀಸ್, ಕೆಲವೊಂದು ವೈಟಲ್ಸಿಂದ ಕಿಡ್ನಿ ಮೇಲೆ ಇಫೆಕ್ಟ್ ಆಗ್ಬೋದು, ಕೆಲವೊಂದು ಲಂಗ್ಸ್ ಮೇಲೆ ಆಗ್ಬೋದು. ಓಕೆ, ಆಮೇಲೆ ಕೆಲವೊಂದು ಸೀಸನಲ್ಲಿಂದ ಈ ಪ್ರಾಬ್ಲಮ್ಸ್ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ BP ಇದೆ, BP ಇದ್ದವರಿಗೆ ಅಸ್ತಮಾ ಪ್ರಾಬ್ಲಮ್ ಇದ್ದರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಕೆಲವೊಂದು ಪ್ರೈಮರಿ ಟೆಸ್ಟಲ್ಲೇ ಬರುತ್ತೆ ಇದೆಲ್ಲ. ಬಟ್ ಲೆವೆಲ್ಸ್ ಬೇರೆ ಬೇರೆ ಆಗುತ್ತೆ. ಫಸ್ಟ್ ಲೆವೆಲ್ ಡಯಾಗ್ನೋಸಿಸ್, ಸೆಕೆಂಡ್ ಲೆವೆಲ್ ಡಯಾಗ್ನೋಸಿಸ್ ಅಂತೀವಿ. ಈ ಎಲ್ಲ ಟೆಸ್ಟು ಫಸ್ಟ್ ಲೆವೆಲ್ ಕ್ಲಿನಿಕಲ್ಲಿ. ಸೊ ಇಲ್ಲಿ ಗೊತ್ತಾದ್ರೆ ಅವ್ರು ಫರ್ದರ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ, ಅದನ್ನು ಪ್ರಿವೆನ್ಷನ್ ಮಾಡೋದಕ್ಕೆ ಅನುಕೂಲ. ಸರ್ ಈ ಸ್ಮಾರ್ಟ್ ಕ್ಲಿನಿಕ್ ಅನ್ನುವಂಥದ್ದು ಏನಿದೆ, ಇದು ಇವಾಗ ಶುರು ಆಗ್ತಾ ಇರುವಂಥದ್ದು, ಮೊದಲೇ ಕ್ಲಿನಿಕ್. ಸೊ ಇದು ಎಲ್ಲಿ ಶುರು ಆಗ್ತಾ ಇದೆ, ಇದರ ಒಂದು ಉಪಯೋಗ ಜನರಿಗೆ ಹೇಗಾಗುತ್ತೆ ಅನ್ನುವಂಥದ್ದು? ಈ ಸ್ಮಾರ್ಟ್ ಕ್ಲಿನಿಕ್ ಕಾನ್ಸೆಪ್ಟು ಕೇರಳದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನಮ್ಮ ರಿಸ್ಟೋ ಅಸೋಸಿಯೇಷನಲ್ಲಿ ನಾವು ಫಸ್ಟ್ ಆಗಿ ತ್ಯಾಗರಾಜ್ ನಗರಲ್ಲಿ ಕೆಮಿಸ್ಟ್ ಬ್ರಿಗೇಡ್ ಅಸೋಸಿಯೇಷನ್ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಜಗದೀಶ್ ಕ್ಲಿನಿಕಲ್ಲಿ ಇದನ್ನು ಫಸ್ಟ್ ಆಗಿ 12th ಸೆಪ್ಟೆಂಬರ್ಗೆ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಸರ್. ಈ 12th 13th ಇನಾಗ್ರೇಷನ್ ಜೊತೆಯಲ್ಲೇ 12th ಇನಾಗ್ರೇಷನ್ ಜೊತೆಯಲ್ಲೇ ನಮ್ಮ ಡಾಕ್ಟರ್ ಜಗದೀಶ್ ಕ್ಲಿನಿಕ್ ಅವರ ಫೆಸಿಲಿಟಿಯಲ್ಲಿ ಈ ಸ್ಮಾರ್ಟ್ ಕ್ಲಿನಿಕ್ ಕಾನ್ಸೆಪ್ಟ್ ಒಳಗಡೆ ನಾವು ಫ್ರೀ ಹೆಲ್ತ್ ಚೆಕಪ್ಪನ್ನು ಅಲಾಂಗ್ ವಿತ್ ಕ್ಯಾನ್ಸರ್ ಡಿಟೆಕ್ಷನ್, ಸ್ಪೆಷಲಿ ಫಾರ್ ದ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಬೇರೆ ವೈಟಲ್ಸ್ ಚೆಕ್ ಮಾಡಲಿಕ್ಕೆ ಫ್ರೀ ಟೆಸ್ಟನ್ನು ನಾವು 12 ಮತ್ತು 13ನಲ್ಲಿ ಕ್ಲಿನಿಕಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಮನೀಶ್ ಕಟ್ಕೆ ಅವರ ಮಾತು. ಸ್ಮಾರ್ಟ್ ಕ್ಲಿನಿಕ್ ಮುಖಾಂತರ ಎಲ್ಲ ಕಡೆ ಸಾಮಾನ್ಯ ಜನರಿಗೂ ಕೂಡ ಈಸಿಯಾಗಿ ಅವೈಲೇಬಲ್ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಥರದ ಬೇಸಿಕ್ ಮೆಡಿಕಲ್ ಟೆಸ್ಟ್ಗಳನ್ನು ಕಡಿಮೆ ದರದಲ್ಲಿ, ಯೋಗ್ಯ ದರದಲ್ಲಿ ಮಾಡಿಸ್ಕೊಳ್ಬೋದು. ಇದು ಒಂದು ಉಪಯುಕ್ತವಾದಂಥ ವ್ಯವಸ್ಥೆ, ಒಂದು ವೈದ್ಯಕೀಯ ವ್ಯವಸ್ಥೆ ಅಂತಲೇ ಹೇಳಬೇಕಾಗುತ್ತೆ. ಧನ್ಯವಾದಗಳು. ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಧನ್ವಾನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.